ಕಲಬುರಗಿ ಜಿಲ್ಲೆಯ ರೇವೂರ್ ಗ್ರಾಮದಲ್ಲಿ ಸರಣಿ ಕಳ್ಳತನ ಆಗಿದೆ. ರೇವೂರ್ ಗ್ರಾಮದಲ್ಲಿ ಸರಣಿ ಕಳ್ಳತನ ನಡೆಸಿರುವ ಖದೀಮರು. ಕಲಬುರಗಿ ಜಿಲ್ಲೆಯ ರೇವೂರ್ ಗ್ರಾಮದಲ್ಲಿ ಸರಣಿ ಕಳ್ಳತನ. ರೇವೂರ್ ಗ್ರಾಮದಲ್ಲಿ ಸರಣಿ ಕಳ್ಳತನ ನಡೆಸಿದ್ದಾರೆ ಖದೀಮರು. 2 ದೇವಸ್ಥಾನ, 3 ಮನೆಗಳಲ್ಲಿ ಕಳ್ಳರ ಕೈಚಳಕ ನಡೆದಿದೆ. ರೇವೂರ್ ಗ್ರಾಮದ ಅಶೋಕ್ ಎಂಬುವರ ಮನೆಯಲ್ಲಿ ಕಳವಾಗಿದೆ. ಮನೆಯಲ್ಲಿದ್ದ 25,000 ಹಣವನ್ನ ಕಳ್ಳತನ ಮಾಡಿದ್ದಾರೆ. ರೇವೂರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಲಬುರಗಿ ಜಿಲ್ಲೆಯ ರೇವೂರ್ ಗ್ರಾಮದಲ್ಲಿ ಸರಣಿ ಕಳ್ಳತನ ನಡೆದಿದೆ. 2 ದೇವಸ್ಥಾನ, 3 ಮನೆಗಳಲ್ಲಿ ಕಳ್ಳರು ಕಳ್ಳತನವನ್ನ ಮಾಡಿದ್ದಾರೆ. ಇನ್ನು ರೇವೂರ್ ಗ್ರಾಮದ ಅಶೋಕ್ ಎನ್ನುವಂತವರ ಮನೆಯಲ್ಲಿ ಕಳವಾಗಿದೆ. 25,000 ಹಣವನ್ನ ದೋಚಿಕೊಂಡು ಹೋಗಿದ್ದಾರೆ ಕಳ್ಳರು. ಇದೀಗ ರೇವೂರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯಾರು ಕದ್ದಿದ್ದಾರೆ, ಯಾವಾಗ ಕದ್ದಿದ್ದಾರೆ, ಇದೆಲ್ಲವೂ ಬೆಳಕಿಗೆ ಬರಬೇಕು ತನಿಖೆಯ ನಂತರ. ಕಲಬುರಗಿ ಜಿಲ್ಲೆಯ ರೇವೂರ್ ಗ್ರಾಮದಲ್ಲಿ ಸರಣಿ ಕಳ್ಳತನವಾಗಿದೆ. ದೇವಸ್ಥಾನವನ್ನು ಸಹ ಬಿಡದೆ ಕಳ್ಳತನವನ್ನ ಮಾಡಿದ್ದಾರೆ ಖದೀಮರು. ದೃಶ್ಯದಲ್ಲಿ ತೋರಿಸ್ತಿದ್ದೀವಿ, ಅದೇ ದೇವಸ್ಥಾನದಲ್ಲಿ ಕಳ್ಳತನ ಆಗಿರುವಂತದ್ದು. ದೇವಸ್ಥಾನ ಅನ್ನುವಂತ ಭಯ ಕೂಡ ಇಲ್ಲದೆ ಕಳ್ಳತನವನ್ನ ಮಾಡಿದ್ದಾರೆ. ಜೊತೆಗೆ ಅಶೋಕ್ ಎನ್ನುವವರ ಮನೆಯಲ್ಲಿ 25,000 ಹಣವನ್ನ ಕದ್ದು ದೋಚಿದ್ದಾರೆ. ರೇವೂರ್ ಪೊಲೀಸ್ ಠಾಣೆಯಲ್ಲಿ ಇದೇ ವಿಚಾರವಾಗಿ ಪ್ರಕರಣ ದಾಖಲಾಗಿದೆ. ಯಾರು ಕದ್ದಿದ್ದು, ಇದೆಲ್ಲವೂ ತನಿಖೆಯ ನಂತರ ಬೆಳಕಿಗೆ ಬರುತ್ತೆ. 2 ದೇವಸ್ಥಾನವನ್ನ ಕದ್ದಿದ್ದಾರೆ, 3 ಮನೆಗಳಲ್ಲಿ ಹಾಗೂ 2 ದೇವಸ್ಥಾನವನ್ನ ಕದ್ದಿದ್ದಾರೆ ಖದೀಮರು. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಮಹೇಶ್. ಮಹೇಶ್, ಇದೆಲ್ಲ ಹೇಗಾಯ್ತು? ಅಲ್ಲಿ ಯಾವುದೇ ರೀತಿಯಾದಂತ ಭದ್ರತೆ ಇಲ್ವಾ ಅಂತ? ಹೌದು ಕಾವ್ಯ, ಏನು ಮೊನ್ನೆ ತಾನೇ ಕಡಕಂಚಿಯಲ್ಲಿ ಆಗಿರ್ತಕ್ಕಂಥ ಏನು ಕಳ್ಳತನ ಮತ್ತು ದರೋಡೆಗೆ ಸ್ಕೆಚ್ ಹಾಕಿರ್ತಕ್ಕಂಥ ಕಳ್ಳರು ಏನು ಮಾಸೋ ಮುನ್ನನೇ ಇನ್ನೊಂದು ಕಳ್ಳತನ ಅಂತ ಪ್ರಕರಣ ಏನು ಕಲಬುರಗಿಯಲ್ಲಿ ಬೆಳಕಿಗೆ ಬಂದಿದ್ದು. ಏನು ಅಫಜಲ್ಪುರ ತಾಲೂಕಿನ ಏನು ರಾವೂರ್ ಬಿ ಗ್ರಾಮ ಎನ್ನುವಂಥ ಗ್ರಾಮದಲ್ಲಿ ಏನು ಸರಣಿ ಕಳ್ಳತನ ಆಗಿದ್ದು. ಏನು ಕೃಷ್ಣ ಗ್ರಾಮೀಣ ಬ್ಯಾಂಕ್ ಹಾಗೂ ಶಾಲೆಗೆ ದರೋಡೆಗೆ ಯತ್ನ ಮಾಡಲಾಗಿತ್ತು ಮತ್ತು ದೇವಸ್ಥಾನ ಹಾಗೂ 3 ಮನೆಗಳಲ್ಲಿ ಸಹ ಏನು ಕಳ್ಳತನವನ್ನು ಮಾಡಲಾಗಿದ್ದು. ಏನು ಗ್ರಾಮದಲ್ಲಿರುವ ಅಶೋಕ್ ಎಂಬುವರ ಮನೆಯಲ್ಲೂ ಕೂಡ ಕಳ್ಳತನದಲ್ಲಾಗಿದ್ದು. ಮನೆಯಲ್ಲಿರ್ತಕ್ಕಂಥ 25,000 ಹಣ ಕಳ್ಳತನ ಹಾಗೂ ಗ್ರಾಮದಲ್ಲಿ ಏನು ಖದೀಮರು ಬಂದು ಕಳ್ಳತನ ಮಾಡ್ಕೊಂಡು ಹೋಗಿರ್ತಕ್ಕಂಥ ಪ್ರಕರಣ ಬೆಳಕಿಗೆ ಬಂದಿದ್ದು. ಏನು ಈ ಒಟ್ಟಾರೆಯಾಗಿ ಹೇಳ್ಬೇಕಂತಂದ್ರೆ ಜಿಲ್ಲೆಯಲ್ಲಿ ನಿರಂತರವಾಗಿ ಕೂಡ ಕಳ್ಳತನ ಆಗ್ತಾ ಇದ್ದು. ಇದು ಪೊಲೀಸರ ಏನು ವೈಫಲ್ಯನೋ ಅಥವಾ ಇನ್ನು ಜನಗಳ ಅರಾಜಕತೆ ಅನ್ನೋದು ತನಿಖೆ ನಂತರ ಹೊರಬರಬೇಕಾಗಿದೆ ಕಾವ್ಯ. ಓಕೆ ಮಹೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನೋಡಿ, ರೇವೂರ್ ಗ್ರಾಮದಲ್ಲಿ ಕಳ್ಳತನ ನಡೆದಿದೆ. ದೇವಸ್ಥಾನ, 2 ದೇವಸ್ಥಾನ, 3 ಮನೆಗಳಲ್ಲಿ ನಡೆದಿರುವಂಥದ್ದು. ಈ ಊರಿಗೆ ಬಿಗಿ ಭದ್ರತೆಯ ಅವಶ್ಯಕತೆ ಇದೆ. ಯಾಕಂದ್ರೆ ದೇವಸ್ಥಾನವನ್ನು ಬಿಡದೆ ಕದೀತಾರೆ ಅಂತ ಹೇಳಿದ್ರೆ ಅವ್ರು ಎಂತಹ ಖದೀಮರು ಇರಬಹುದು. ಅಲ್ಲಿ ಸುರಕ್ಷತೆಯ ಅವಶ್ಯಕತೆ ತುಂಬಾನೇ ಇದೆ.